ಶಾರ್ಟೇಜ್ ಬಂದಿದ್ದಕ್ಕೆ ತಾನೇ ನಾವು ಸಮಸ್ಯೆ ಮಾಡೋದು. ಇದ್ದಾಗ ಕೊಟ್ಟಿಲ್ವಾ, ಇಲ್ದಾಗ ಒದ್ದಾಡಿದ್ರೆ ಹೆಂಗೆ ಕತೆ? ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ಆದಷ್ಟು ಬೇಕಾ ಕಾವೇರಿ ನೀರು ಬಿಡಬಾರ್ದು. ಇಲ್ಲ, ಕುಡಿಯೋದು ತುಂಬ ಮುಖ್ಯ ಅಲ್ಲ. ಕುಡಿಯೋ ನೀರಿಲ್ಲ ಅಂದರೆ ಮತ್ತೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ನಾವು? ನೀರು ಕುಡಿಯೋಕ್ಕೆ ಕಂಪಲ್ಸರಿ ಬೇಕೇ ಬೇಕು, ನಮಗೆ ನೀರು ಬೇಕೇ ಬೇಕು. ಇಡೀ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲವಕ್ಕೂ ಕುಡಿಯೋ ನೀರಿಗೂ ಹೋಗುತ್ತೆ ಇದು. ನಮಗೆ ಮೇಯ್ನು ಕುಡಿಯೋ ನೀರಿಗೆ ಬೇಕು. ಬೆಳೆ ಬೆಳೆಯೋದು ಆಮೇಲೆ, ಫಸ್ಟು ಬದುಕಬೇಕಲ್ಲ, ಫಸ್ಟು ಬೆಳೆ ಆಮೇಲೆ. ಅನ್ನ ಇಲ್ಲ ಅಂದರೆ ಬದುಕ್ಬೋದು, ನೀರಿಲ್ಲ ಅಂದ್ರೆ ಬದುಕೋಕ್ಕಾಗುತ್ತಾ? ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬೆಳೆಗಳಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕುಡಿಯೋದಕ್ಕೆ ಸಮಸ್ಯೆ ಇರುವಾಗ ಅಲ್ಲಿ ಬೆಳೆಗೆ ಹೆಂಗೆ ನೀರು ಕೊಡೋಕ್ಕಾಗುತ್ತೆ? ಇನ್ನು ಮುಂದಕ್ಕೇನೋ 4-5 ತಿಂಗಳಲ್ಲಿ ನೀರು, ಬೇಸಿಗೆಗಾಲಕ್ಕೆ ನೀರಿಲ್ಲ. ಇವಾಗಲೇ ಬೆಳೆಗೆ ನಮ್ಮ ಕರ್ನಾಟಕಕ್ಕೆ ನೀರು ಎಲ್ಲಿ ಕೊಡ್ತಾ ಇದ್ದಾರೆ? ಹೋಗಿ ಯಾವ ಕೆರೆ ಕಟ್ಟೆಗಳು ನೀರಿದೆ ಹೇಳಿ? ಅವ್ರದ್ದು ಮೆಟ್ರೋ ಡ್ಯಾಮ್ ಇದೆಯಲ್ಲ, ಮೆಟ್ರೋ ಡ್ಯಾಮಲ್ಲಿ ಆಲ್ರೆಡಿ ನೀರು ಶೇಖರಣೆ ಇರುತ್ತೆ. ಆ ಎಕ್ಸಸ್ ನೀರನ್ನು ಇವರು ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಅವ್ರು ಯಾರೂ ಉಪಯೋಗಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಖ್ಯಾತೆ ತೆಗಿಬೇಕು, ವರ್ಷಕ್ಕೊಂದು ದಿವಸ ಖ್ಯಾತೆ ತೆಗಿಯೋಕ್ಕೋಸ್ಕರ ಕರ್ನಾಟಕದ ಮೇಲೆ ಒತ್ತಡ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಳೆಯ ಕೊರತೆಯಿಂದ ಒಂದು ಕಡೆ ಬರಗಾಲವಿದ್ದರೆ ಒಂದಿಷ್ಟು ಕುಡಿಯುವ ನೀರನ್ನಾದರೂ ನಾವು ಉಳಿಸ್ಕೊತೀನಿ ಅಂತ ಈ ಒಂದು ಕರ್ನಾಟಕದ ಜನರು ಇವತ್ತು ರೋಡಿಗಿಳಿದು ಹೋರಾಟವನ್ನು ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡು ಕಡೆ ಹರಿಯುವಂಥ ಕಾವೇರಿ ನದಿಗೆ ಏನು ನಿನ್ನೆ ಪ್ರತಿನಿತ್ಯ ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಬೇಕು ಅಂತ ಕಾವೇರಿ ಪ್ರಾಧಿಕಾರ ಏನಿದೆ ಆದೇಶವನ್ನು ನೀಡಿದೆ. ಅದರ ವಿರುದ್ಧವಾಗಿ ಇವತ್ತು ಬೆಂಗಳೂರಿನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇವೆ. ಹಾಗಾದರೆ ಬೆಂಗಳೂರಿನ ಆಟೋ ಡ್ರೈವರ್ಗಳು ಈ ಒಂದು ನೀರಿನ ಬಗ್ಗೆ ಏನನ್ನು ಹೇಳ್ಕೊತಾರೆ? ನಮ್ಮಲ್ಲಿ ಕುಡಿಯೋದಕ್ಕೆ ನೀರು ಸಹ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ನೀರನ್ನು ಬಿಡುವುದು ಹೇಗೆ ಅನ್ನುವುದರ ಬಗ್ಗೆ ಅವರನ್ನು ಮಾತಾಡಿಸೋಣ ಬನ್ನಿ. ನಮಗೆ ನೀರಿಲ್ಲಲ್ಲ ಇಲ್ಲಿ. ನಮ್ಗೆ ಇರೋ ನೀರನ್ನ ಕೊಟ್ಬಿಟ್ಟು ನಾವು ಇತ್ರಿಗೆ ಏನು ಮಾಡೋಣ? ನಮ್ಮ ರಕ್ತನೇ ಕೊಟ್ಬಿಡ್ತೀನಿ, ಬಂದು ಕುಡ್ಕೊಂಡ್ಬಿಡೋಕೆ ಇಲ್ಲಿ. ನಮ್ಗೆ ನೀರು ಇಲ್ದ್ರೆ ನಾವು ಹೆಂಗೆ ಒದ್ದಾಡಿದ್ರೆ? ನಮ್ಗೆ ಬರಗಾಲ ಬಂದಿದೆಯಲ್ವಾ, ನೀರಿದ್ದರೆ ಕೊಡೋಕ್ಕೇನಿದೆ? ಕೆಲವೊಂದು ಟೈಮ್ಗಳಲ್ಲಿ ಕೊಟ್ಟಿದ್ದೀರಿ. ಈಗ ನಮಗೆ ನೀರಿಲ್ಲ, ಶಾರ್ಟೇಜ್ ಬಂದಾಗ ನಾವು ಯಾವ ರೀತಿ ಕೊಡೋಕ್ಕಾಗುತ್ತೆ? ಶಾರ್ಟೇಜ್ ಬಂದಿದ್ದಕ್ಕೆ ತಾನೇ ನಾವು ಸಮಸ್ಯೆ ಮಾಡೋದು. ಇದ್ದಾಗ ಕೊಟ್ಟಿಲ್ವಾ, ಇಲ್ದಾಗ ಒದ್ದಾಡಿದ್ರೆ ಹೆಂಗೆ ಕತೆ? ಕುಡಿಯೋಕೆ ಆ್ಯಕ್ಚುಲಿ ನೀರೇ ಸಿಗ್ತಿಲ್ಲ. ಎಲ್ಲಿದೆ ನೀರು? ನೀರೇ ಬರೋದೇ ಇಲ್ಲ ಸರಿಯಾಗಿ. ವಾರಕ್ಕೊಂದ್ಸಲ ನೀರು ಕಾವೇರಿ ನೀರು ಬಿಟ್ಟರು ವಾರಕ್ಕೊಂದ್ಸಲ ಬಿಡ್ತಾಯಿದ್ದಾರೆ. ಅಲ್ಲಿ ನೀರಕ್ಕೆ ನೀರು ಶಾರ್ಟೇಜು. ವಾಲ್ಮಾನ್ಗಳು ಕೇಳಿದ್ರೆ ನೀರು ಶಾರ್ಟೇಜ್ ಅಂತ ಕೇಳ್ತಾರೆ. ಯಾರನ್ನ ಕೇಳೋಣ? ಆಫೀಸಿಗೆ ಕೇಳಿದ್ರೆ ನೀರು ಬಂದರೆ ಕೊಡಲ್ವಾ, ಇದ್ದರೆ ಕೊಡಲ್ವಾ? ಬಂದರೆ ತಾನೇ ಕೊಡೋಕ್ಕೆ ಅಂತಾರೆ. ನೀರಿದ್ದರೆ ತಾನೇ ಕೊಡೋಕ್ಕೆ. ನಮಗೆ ನೀರಿಲ್ಲ, ಹಂಗೆ ಅವ್ರಿಗೂ ನೀರು ಕೊಟ್ಕೊಂಡೋದ್ರೆ ನಮ್ಮ ಜೀವನ ಏನಾಗಬೇಕು ಹೇಳಿ? ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಹರಿಸ್ಬಾರ್ದು. ನಮಗೂ ರೈತರು ಎಲ್ಲರಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ. ನಾವು ಚಿಕ್ಕಬಳ್ಳಾಪುರದವರು. ನಾವು ಶಾಶ್ವತ ನೀರಾವರಿ ಬಗ್ಗೆ ಜಾಸ್ತಿ ಹೋರಾಡ್ತಾ ಮಾಡ್ತಾಯಿದ್ದೀವಿ. ಆದರೂ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ ನಮಗೆ ಶಾಶ್ವತ ನೀರಾವರಿ ಕೊಡ್ತಾ ಇಲ್ಲ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದವ್ರು ನಾವು ಕುಡಿಯೋದಕ್ಕೆ ನೀರು ನಮಗಿಲ್ಲ. ನಾವು ಬರಭೂಮಿ ಆಗೈತೆ, ಮಳೆ ಬಿದ್ದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ನಮಗೆ ವಿಶ್ವಾಸ ಐತೆ, ಕಾಂಗ್ರೆಸ್ ಸರ್ಕಾರ ಬಂದು ಒಳ್ಳೇದು ಮಾಡುತ್ತೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ, ಆದಷ್ಟು ಬೇಕಾ ಕಾವೇರಿ ನೀರು ಬಿಡಬಾರ್ದು. ಆಮೇಲೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಎತ್ತಿನೊಳೆ ಆಗ್ತೈತೆ, ಅದು ಮಾಡಿಕೊಡ್ಬೇಕಂದ್ಬಿಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ, ಮುಖ್ಯಮಂತ್ರಿಗೆ ನಾನು ಕೋರ್ಕೊಡ್ತಾ ಇದ್ದೀನಿ. ನಮ್ಮ ಭರವಸೆ ಐತೆ, ಡಿ ಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೇ ಮಾಡುತ್ತೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರಿಗೆ ಕುಡಿಯೋಕ್ಕೆ ನೀರು ಬೇಕು ನಮಗೆ ಅಂತ ಹೇಳ್ತೀವಿ. ನಮ್ಮ ಹೆಸರು ಇಮ್ರಾನ್. ಇಲ್ಲ, ಪ್ರತಿಭಟನೆ ಮಾಡಿದ್ರೆ ನಮ್ಗೆ ಫಸ್ಟ್ ನೀರು ನಮಗೆ ಬೇಕಾಗಿತ್ತು. ನೀರು ನಮಗಿದ್ರೆ ಆಮೇಲೆ ಅವ್ರು ಕೊಡ್ಬೋದು. ಫಸ್ಟ್ ನಮಗೆ ನೀರಿಲ್ಲ ಅಂದರೆ ನಾವು ಇಲ್ಲಿಂದ ಅಲ್ಲಿ ಕೊಡೋಕ್ಕಾಗುತ್ತೆ? ನಾವು ಅದು ಪ್ರತಿಭಟನೆ ಮಾಡಿದ್ರೆ ಒಳ್ಳೇದಾಗಬೇಕು. ಅವ್ರಿಗೂ ಬೇಕು, ನಮಗೂ ಬೇಕು ಅಂದರೆ ಕೊಡಲೇಬೇಕಲ್ಲ. ಅವರು ದೊಡ್ಡವರು ಮಾಡ್ತಾರೆ ಬಿಡಿ. ಅವರು ಇಲ್ಲ, ಕುಡಿಯೋದು ತುಂಬ ಮುಖ್ಯ ಅಲ್ಲ. ಕುಡಿಯೋ ನೀರಿಲ್ಲ ಅಂದರೆ ಮತ್ತೆ ಎಲ್ಲಿಂದ ಕೊಡೋಕ್ಕಾಗುತ್ತೆ ನಾವು? ನೀರು ಕುಡಿಯೋಕ್ಕೆ ಕಂಪಲ್ಸರಿ ಬೇಕೇ ಬೇಕು, ನಮಗೆ ನೀರು ಬೇಕೇ ಬೇಕು. ಬಟ್ ನೀರು ಇಲ್ಲಿ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಬಂದಿದೆ ಅಂತ ನಮಗೆ ಗೊತ್ತಿಲ್ಲ, ಎಷ್ಟು ಅಲ್ಲಿ ಕೊಡಬೇಕು ನಮಗೆ ಗೊತ್ತಿಲ್ಲ. ಬಟ್ ನೋಡ್ಬೇಕು, ಅವರು ದೊಡ್ಡವರು ಏನು ಮಾತಾಡ್ತಾರೆ ಅವರೆಲ್ಲ ಮಾತಾಡ್ಬಿಟ್ಟು ಅವ್ರೇನೋ ಒಂದು ಕನ್ಸಿಡರ್ ಮಾಡಿ ಮಾಡ್ತಾರೆ. ನಮ್ಮ ಹೆಸರು ಜಗನ್ ಅಂತ. ತಮಿಳ್ನಾಡಿಗೆ ನೀರು ಕೊಡಬೇಕಂದ್ರೆ ಅಲ್ಲಿನ ಜಲಾಶಯದಲ್ಲಿ ಎಷ್ಟು ಮಟ್ಟ ನೀರಿದೆ ಅದನ್ನು ನೋಡ್ಕೋಬೇಕು. ಅವರು ಬೆಳೆಯೋಕ್ಕೋಸ್ಕರ ನೀರು ಕೇಳ್ತಾ ಇದ್ದಾರೆ, ನಾವಿಲ್ಲಿ ಕುಡಿಯೋಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ಇದು ಬರೀ ಮಂಡ್ಯ ರೈತರಿಗೆ ಮಾತ್ರ ನೀರಲ್ಲ, ಇದು ಇಡೀ ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲವಕ್ಕೂ ಕುಡಿಯೋ ನೀರಿಗೂ ಹೋಗುತ್ತೆ ಇದು. ನಮಗೆ ಮೇಯ್ನು ಕುಡಿಯೋ ನೀರಿಗೆ ಬೇಕು. ಬೆಳೆ ಬೆಳೆಯೋದು ಆಮೇಲೆ, ಫಸ್ಟು ಬದುಕಬೇಕಲ್ಲ, ಫಸ್ಟು ಬೆಳೆ ಆಮೇಲೆ. ಅನ್ನ ಇಲ್ಲ ಅಂದರೆ ಬದುಕ್ಬೋದು, ನೀರಿಲ್ಲ ಅಂದರೆ ಬದುಕೋಕ್ಕಾಗುತ್ತಾ? ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಡು ನೀವು ಅವೆಲ್ಲ ಅಧ್ಯಯನ ಮಾಡಿಸ್ಬೇಕು ಸರ್.
ಅವೆಲ್ಲ ಮಾಡಿಸ್ತಾರೆ. ನೀವು ಏಕದಮ್ ಆ ನ್ಯಾಯಾಧಿಕಾರ ಹೇಳ್ಬಿಡ್ತು, ಪ್ರಾಧಿಕಾರ ಹೇಳ್ಬಿಡ್ತು ಅಂತ ನೀವು ಬಿಡಕ್ಕೆ ಹೋಗ್ಬಿಟ್ರೆ ಇಲ್ಲಿನ ಜನ ಏನಾಗಬೇಕು, ಇಲ್ಲಿನ ಪರಿಸ್ಥಿತಿ ಏನಾಗಬೇಕು? ನಮ್ಮ ಹೆಸರು ಗಂಗಣ್ಣ ಸರ್. ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏಕೆಂದರೆ ಇಲ್ಲೇ ತುಂಬ ಸಮಸ್ಯೆ ಇದೆ. ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಬೆಳೆಗಳಿಗೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕುಡಿಯೋದಕ್ಕೆ ಸಮಸ್ಯೆ ಇರುವಾಗ ಅಲ್ಲಿ ಬೆಳೆಗೆ ಹೆಂಗೆ ನೀರು ಕೊಡೋಕ್ಕಾಗುತ್ತೆ? ಕಾವೇರಿ ನೀರು ಆಮೇಲೆ ಡೆಡ್ ಸ್ಟೋರೇಜ್ ಬಂದರೆ ಡ್ಯಾಮ್ಗೆ ಡ್ಯಾಮೇಜ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಕೊಡಬಾರ್ದು. ಇದು ಕರ್ನಾಟಕದಲ್ಲೂ ಕಾಂಗ್ರೆಸ್ ಇದೆ, ಅಲ್ಲೂ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆ ತಮಿಳ್ನಾಡಿನಲ್ಲಿ. ಇದನ್ನು ಕುಳಿತು ಬೇಗ ಬಗೆಹರಿಸ್ಕೊಳ್ಬೇಕು. ಅವ್ರವ್ರ ಸರ್ಕಾರನೇ ತಾನೇ ಇರೋದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡೋಂಥ ಅವಶ್ಯಕತೆಯೇ ಇಲ್ಲ, ಹೋರಾಟ ಮಾಡೋಂಥ ಅವಶ್ಯಕತೆ ಇಲ್ಲ. ಸರ್ಕಾರಗಳನ್ನೇ ಇದು ಆರಾಮಾಗಿ ಬಗೆಹರಿಸ್ಬೋದು. ಆದರೆ ಅದ್ರ ಕಡೆ ಇವ್ರು ಗಮನ ಕೊಡ್ತಾಯಿಲ್ಲ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಬಿಡಲೇಬಾರ್ದು. ಅವ್ರಿಗೆ ಬೆಳೆಗಳಿಗೆ ಅಂದರೆ ಬಿಡಲೇಬಾರ್ದು. ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಮೇಲೆ ಬೆಳೆಗಳಿಗೆ ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರಿಗೆ ತಮಿಳ್ನಾಡಿಗೆ? ವೆಂಕಟೇಶ್ ಸರ್, ಇವಾಗ ಜನ ಹೆಂಗಿದ್ದಾರೆ ಅಂದರೆ, ನಮ್ಮವ್ರಿಗೆ ನೀರು ಈ ಟೈಮ್ನಲ್ಲೇ ನೀರಿಲ್ಲ, ಇನ್ನು ಮುಂದಕ್ಕೆ ಇನ್ನೊಂದು 4-5 ತಿಂಗಳಲ್ಲಿ ನೀರು, ಬೇಸಿಗೆಗಾಲಕ್ಕೆ ನೀರಿಲ್ಲ. ಇವಾಗಲೇ ಬೆಳೆಗೆ ನಮ್ಮ ಕರ್ನಾಟಕಕ್ಕೆ ನೀರು ಎಲ್ಲಿ ಕೊಡ್ತಾ ಇದ್ದಾರೆ? ಹೋಗ್ಲಿ, ಯಾವ ಕೆರೆ ಕಟ್ಟೆಗಳು ನೀರಿದೆ ಹೇಳಿ? ಅವ್ರಿಗೇನಾದರೂ ಹೋಗಲಿ, ಅವ್ರನ್ನೇ ಕಳಿಸಿ. ಇಲ್ಲಿ ಎಲ್ಲ ನಮ್ಮ ತಮಿಳ್ನಾಡಿಗೆ ನೀರು ಎಲ್ಲಿ ಯಾವ ಡ್ಯಾಮಿಂದ ನಮ್ಮ ಕಾವೇರಿ ನದಿಗೆ ಬರುತ್ತಲ್ಲ ನೀರು, ಎಲ್ಲೆಲ್ಲಿಂದ ಅವ್ರನ್ನೇ ಕರೆಸಿ ನೋಡಲಿ. ಯಾಕೆ ಅವ್ರ ಕಡೆಯವ್ರು ಇಲ್ವಾ? ಎಲ್ಲ ನಮ್ಮವರೇ ಇದು ಮಾಡ್ತಾರಲ್ಲ. ಈಗ ನಮ್ಮ ಕುಡಿಯೋಕ್ಕೆ ಒಂದು ಏರಿಯಾದಲ್ಲಿ, ನಮ್ಮ ಬೆಂಗಳೂರಿಗೆ ನೀರು ಸಿಗ್ತಾಯಿಲ್ಲ. ತಮಿಳ್ನಾಡಿಗೆ ನೀರು ಬಿಡಿ ಅಂತ ಇದು ಎಲ್ಲ ಪ್ರತಿಯೊಬ್ಬ CM ಬಂದಾಗ ಅವ್ನ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ತಾರೆ. ಇದನ್ನು ಏನಂತ ನಾವು ಇವಾಗ ನೋಡಿ, ಇಲ್ಲಿ ಸ್ಟ್ರೈಕ್ಗಳು ಮಾಡ್ತಾಯಿದ್ದಾರೆ ಜನಗಳು. ನೆಕ್ಸ್ಟು ನೀರಲ್ಲ, ಕುಡಿಯೋಕ್ಕೆ ಅನ್ನ, ಬೆಳೆ ಇಲ್ಲ ಅಂದರೆ ತಿನ್ನೋಕ್ಕೆ ಅನ್ನನೂ ಇರಲ್ಲ. ಇವತ್ತು ನೋಡಿ ಪ್ರತಿಯೊಂದು ಬೆಲೆನೂ ಏರಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಇದು ನಿಗಾ ಇಲ್ವಾ? ಏನು ಮಾತಾಡಬೇಕು, ಏನು ಬಿಡಬೇಕು, ಯಾವ ಥರ ನಡ್ಕೋಬೇಕು ಯಾವ ಸ್ಟೇಟ್ಗೆ ಅಂತ. ಹೋದ ವರ್ಷ ಎಷ್ಟು ನೀರು ಬಿಟ್ಟಿದ್ದೀವಿ? ನಮಗೆ ಬೇಡ ಅಂತ, ಅವ್ರಿಗೆ ಬೇಡ ಅಂತ ಹೇಳಿದ್ರು ಕೂಡ ನಾವು ನೀರು ಬಿಟ್ಟಿದ್ದೀವಿ. ಅಂಥದ್ರಲ್ಲಿ ಇವಾಗ ನೀರಿಲ್ವಲ್ಲ ನಮ್ಮ ಡ್ಯಾಮಲ್ಲಿ ನೀರು. ಇವಾಗ ನಮ್ಮ ರಕ್ತಗಳು ಕೊಡ್ಬೇಕು ಅಷ್ಟೇ, ನೀರಂತೂ ಕೊಡೋಕ್ಕಾಗಲ್ಲ. ರಕ್ತ ಬೇಕಾದ್ರೆ ಕೊಡ್ತೀವಿ, ನೀರಂತೂ ಕೊಡೋಕ್ಕಾಗಲ್ಲ. ಬರದೇ ಇರೋದ್ರಿಂದ ನೀರಿನ ಅಭಾವ ಇದೆ. ಬೆಂಗಳೂರಲ್ಲಿ ಕುಡಿಯೋದಕ್ಕೆ ನೀರು ಕಷ್ಟ ಆಗಿದೆ. ಅಲ್ಲಿಂದ ಬಂದು ಈಗ ಅವ್ರಿಗೆ ಏನು ನೀರು ಕೊಡಬೇಕು ಅದನ್ನು ಮೆಟ್ರೋ ಡ್ಯಾಮ್ ಕಟ್ಟಿಬಿಟ್ಟು ಶೇಖರಣೆ ಮಾಡಿ, ಅವ್ರಿಗೆ ಏನು ಕೋರ್ಟ್ ಆರ್ಡ್ರ್ ಏನಾಗಿದೆಯೋ ಅವ್ರಿಗೆ ವರ್ಷಕ್ಕೊಂದು ಸತಿ ಎಷ್ಟೋ TMC ನೀರು ಬಿಡಬೇಕು, ಅದು ಬಿಡಬೇಕು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆ ಸುಪ್ರೀಂ ಕೋರ್ಟು ಅದಕ್ಕೆ ಅನುಮತಿ ಕೊಟ್ಟಿದೆ. ಅಲ್ಲಿಂದ ಕೇಂದ್ರ ಸರ್ಕಾರನೂ ಯಾರು ಜನ ಕೇಳೋಂಗಿಲ್ಲ, ಮಾಡ್ಕೋಬೋದು ಅನ್ನೋತಕ್ಕಂಥ ವಿಷಯನ ಹೇಳಿದ್ದಾರೆ. ಅವರು ತಮಿಳ್ನಾಡವ್ರು ಬೇಕು ಅಂದ್ಬಿಟ್ಟು ನೀರನ್ನು ಅವ್ರು ಆಲ್ರೆಡಿ ಅವ್ರದ್ದು ಮೆಟ್ರೋ ಡ್ಯಾಮ್ ಇದೆಯಲ್ಲ, ಮೆಟ್ರೋ ಡ್ಯಾಮಲ್ಲಿ ಆಲ್ರೆಡಿ ನೀರು ಶೇಖರಣೆ ಇರುತ್ತೆ. ಆ ಎಕ್ಸಸ್ ನೀರನ್ನು ಇವರು ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಅವ್ರು ಯಾರೂ ಉಪಯೋಗಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಖ್ಯಾತೆ ತೆಗಿಬೇಕು, ವರ್ಷಕ್ಕೊಂದು ದಿವಸ ಖ್ಯಾತೆ ತೆಗೋಕ್ಕೋಸ್ಕರ ಕರ್ನಾಟಕದ ಮೇಲೆ ಒತ್ತಡ ಕೊಡ್ತಾ ಇದ್ದಾರೆ. ಈಗ ಘನವೆತ್ತ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ನಾವು ಮಾಡ್ತೀವಿ, ಒಂದು ಮೇಕೆದಾಟು ಡ್ಯಾಮ್ ಮಾಡಿ ನಾವು ನೀರು ಶೇಖರಣೆ ಮಾಡಿ ನಮಗೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಅವಕಾಶ ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಮೇಕೆದಾಟು ಡ್ಯಾಮ್ ಮಾಡ್ತಾಯಿದ್ದಾರೆ. ತಮಿಳ್ನಾಡಿಗೆ ಏನು ಕೊಡಬೇಕು ಆ ನೀರು ಕೊಡ್ತಾರೆ. ಸುಮ್ಮನೆ ಬೇಕು ಅನ್ನೋ ಇಚ್ಛಿಕೆ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಇವತ್ತೆಲ್ಲ ಒಂದು ಸಂಘ ಸಂಸ್ಥೆಯವರೆಲ್ಲ ಒಂದು ಬಂದ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಬಿಡಲ್ಲ ತಮಿಳ್ನಾಡಿಗೆ ಅಂತ ಹೇಳಿದ್ದಾರೆ. ಸೋಮಲಿಂಗಯ್ಯ ಅಂತ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾವಾರ್ತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.